ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅಸಹ್ಯ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಯೂರಿಯಾ ನಮಗೆ ಹಿಂದೆ ನಮ್ಮ ಇದರಾಗೂ ಕೂಡ ಡಿಸ್ಕಷನ್ ಆಯ್ತು, ಕ್ಯಾಬಿನೆಟ್ ನಲ್ಲೂ ಕೂಡ ಡಿಸ್ಕಷನ್ ಆಯ್ತು. ಈಗ ಯೂರಿಯಾ ಇವತ್ತು ಇಷ್ಟು ಬರಬೇಕು, ಇಷ್ಟು ಕಡಿಮೆ ಬರ್ತಾ ಇದೆ, ಇದು ಬರ್ತಾ ಇದೆ ಅಂತ ಬಂದ್ರು ಕೂಡ ನಮ್ಗೆಲ್ಲರಿಗೂ ಗೊತ್ತಿತ್ತು. ಕರೆಕ್ಟ್ ಬಂದಿಲ್ಲ. ಅಲ್ಲ, ಇದು ಓಪನ್ ಸೀಕ್ರೆಟ್. ನಿಮಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ಇದ್ರಾಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಕೂಡ ಇವ್ರು ಬ್ರೀಫಿಂಗ್ ಮಾಡಿದ್ರು, ಯಾರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವರು. ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ, ಕೇಂದ್ರ ಸರ್ಕಾರ ಕಡಿಮೆ ಕೊಡ್ತಾ ಇದೆ, ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ. ಅದ್ರಾಗ ಏನಿದೆ, ಇಷ್ಟು ಕೀಳ್ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕೀಳ್ಮಟ್ಟದ ಅಪಪ್ರಚಾರ ಮಾಡೋದು, ಇದು ಬಹುಶಃ ಅಧೋಗತಿ ತೋರಿಸ್ತದೆ ಅವ್ರದ್ದು. ನೋಡಿ, ಇದು ಸರ್ಕಾರ ಇವತ್ತು ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ, ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ. ಆದ್ರೆ ಇದು ನಮಗೆ ಮೊದಲೇ ದಿವಸ ಇವ್ರು ಗೊತ್ತಾಗಿತ್ತು, ದಿವಸ ಇವ್ರು ಕಡಿಮೆ ಕೊಡ್ತಾ ಇದಾರೆ ಅಂತ ಹೇಳಿ ಅದು ಜಗತ್ ಜಾಹಿರಿದೆ. ಮತ್ತೆ ಬೇರೆ ನಮ್ಮ ರಾಜ್ಯಕ್ಕೆ ಅಷ್ಟೇ, ಉಳಿದ ರಾಜ್ಯಕ್ಕೂ ಕೂಡ ಹೋಲಿಸಿ ತೆಗೆದು ನೋಡಿ, ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಲಾಸ್ಟ್ ಟೈಮ್ ಎಷ್ಟು ಕೊಡ್ಬೇಕಾಗಿತ್ತು, ಈ ಸಲ ನಮ್ಗೆ ಎಷ್ಟು ಕೊಡ್ಬೇಕಾಗಿತ್ತು ಅನ್ನೋದನ್ನೆಲ್ಲಾನು ಕೂಡ ಚರ್ಚೆ ಮಾಡ್ರಿ, ಗೊತ್ತಾಗುತ್ತೆ. ನೀವೇ ಮಾಧ್ಯಮದಲ್ಲಿ ಮಾಡಿ ರಿಸರ್ಚ್ ಗೊತ್ತಾಗುತ್ತೆ ನಿಮ್ಗೆ.